टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೊ ಈಗ ಸದ್ಯಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಜೊತೆಗೆ ಪ್ರತಾಪ್ ಸಿಂಹ ಮಾಜಿ ಸಂಸದ ಹಾಗೆ ಯದುವೀರ್ ಅವರಿದ್ದಾರೆ ಸಂಸದರು. ಸೊ ಇವರೆಲ್ಲರೂ ಕೂಡ ಈಗ ಸದ್ಯಕ್ಕೆ ಸ್ಥಳದಲ್ಲಿ ಇದ್ದಾರೆ. ಇವರೆಲ್ಲರೂ ಕೂಡ ಆಗ್ರಹಿಸ್ತಾ ಇರುವಂಥದ್ದು ಆದಷ್ಟು ಬೇಗ FIRನಲ್ಲಿ ಹೆಸರು ನಮೂದಾಗಬೇಕು. ಒಂದು ಮಂಥರ್ಗೌಡ ಅವ್ರದ್ದು, ಇನ್ನೊಂದು ಪೊನ್ನಣ್ಣ ಅವರು. ಸೊ ಇವರ ಹೆಸರುಗಳನ್ನು ನಮೂದು ಮಾಡಲೇಬೇಕು ಅನ್ನುವಂಥ ಒಂದು ಆಗ್ರಹವನ್ನು BJP ಮಾಡ್ತಾ ಇದೆ. ಅಲ್ಲಿವರೆಗೂ ಕೂಡ ನಾವು ಅಂತ್ಯಕ್ರಿಯೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಎಲ್ಲ ನಾಯಕರುಗಳು ಜಮಾಯಿಸಿದ್ದಾರೆ. BJP ಕಾರ್ಯಕರ್ತರು ಕೂಡ ಈಗ ಜಮಾಯಿಸಿದ್ದಾರೆ. ಇನ್ನೂ ಕೂಡ ಆರೋಗ್ಯ ಭವನದಲ್ಲಿರುವಂತಹ ಮೃತದೇಹ, ನಂತರ ವಿನಯ್ ಸೋಮಯ್ಯ ಅವರ ಮೃತದೇಹವನ್ನು SP ಕಚೇರಿ ಮುಂಭಾಗ ಇಟ್ಟು ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸದ್ಯಕ್ಕೆ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಅಲ್ಲಿ ಕೈಗೊಂಡಿದ್ದಾರೆ. ಯಾವುದೇ ರೀತಿಯ ಹಿತಕರ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ಭದ್ರತೆಯನ್ನು ಕಲ್ಪಿಸಿದ್ದಾರೆ. ಸೊ ಹಾಗೆ ಈಗ ವಿನಯ್ ಸೋಮಯ್ಯ ಅವರ ಮನೆಯಲ್ಲಂತೂ ಸ್ಮಶಾನ ಮೌನ ಮನೆ ಮಾಡಿದೆ. ಯಾಕಂದರೆ ಒಂದು ಕಡೆ BJP ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಯಾಕಂದರೆ ನಮ್ಮ ಕಾರ್ಯಕರ್ತನ ಸಾವಿಗೆ ಕಾಂಗ್ರೆಸ್ ಅವ್ರ ಕಾರಣ, ಜೊತೆಗೆ ಶಾಸಕರುಗಳ ಕಾರಣ, ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು BJPಯ ಕಾರ್ಯಕರ್ತರು, BJPಯ ಮುಖಂಡರುಗಳು ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ಕಡೆ ವಿನಯ್ ಸೋಮಯ್ಯ ಅವರ ಕುಟುಂಬದಲ್ಲಿ ನೋಡ್ತಾ ಹೋದರೆ ಇದ್ದಂಥ ಒಬ್ಬ ಮಗನನ್ನು ಕಳೆದುಕೊಂಡು ಅವ್ರ ಮನೆಯಲ್ಲಿ ಒಂದು ದುಃಖ ಮಡುಗಟ್ಟಿದೆ. ಅಫ್ಕೋರ್ಸ್ ಆ ಫ್ಯಾಮಿಲಿಗೆ ಗೊತ್ತು ಆ ವ್ಯಕ್ತಿಯನ್ನು ಕಳ್ಕೊಂಡಂಥ ಒಂದು ನೋವು ಏನು ಅಂಥೇಳಿ. ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವ್ರು ಮಾತಾಡ್ಸಿದ್ದಾರೆ. ಏನು ಹೇಳ್ತಾರೆ ಅವ್ರ ಫ್ಯಾಮಿಲಿ, ಬನ್ನಿ ನೋಡೋಣ. ಕುಶಾಲನಗರದ ತಾಲೂಕು ಆಸ್ಪತ್ರೆ ಬಳಿ ಈಗ ಶವವನ್ನು ಇಡಲಾಗಿದೆ. ಇಲ್ಲಿಂದ DYSP ಕಚೇರಿಗೆ ತಗೊಂಡೋಗಿ ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ BJP ತಯಾರಿಯನ್ನು ಮಾಡಿಕೊಂಡಿದೆ. ಈಗ ನೂರಾರು ಸಂಖ್ಯೆಯಲ್ಲಿ BJP ಕಾರ್ಯಕರ್ತರು, ಮುಖಂಡರುಗಳು ಮತ್ತು ಹಾಗೆ ವಿನಯ್ ಅವರ ಬಂಧುಗಳು ಏನು ಮೃತದೇಹದ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ನಿನ್ನೆ ಮಧ್ಯರಾತ್ರಿ 1:15 ಸುಮಾರಿಗೆ ಮೃತದೇಹ ಕುಶಾಲನಗರಕ್ಕೆ ತಲುಪಿದೆ. ಇಲ್ಲೇ ಒಂದು ಫ್ರೀಸರಲ್ಲಿ ಮೃತದೇಹವನ್ನು ಇಡಲಾಗಿದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಅಂತಿಮ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಮ್ಮ, ನಿಮ್ಮದು ಯಾವ ಊರು? ವಿನಯ್ ಅವರು ಏನಾಗಬೇಕು ನಿಮಗೆ? ನಮಗೆ ಹತ್ತಿರದ ರಿಲೇಷನ್ನು. ಅವ್ರು ಈ ಥರ ಮಾಡ್ಕೊಳ್ಬಾರ್ದಿತ್ತು. ಆದರೆ ಇದು ಮಾತ್ರ ಅಲ್ಲ, ಕೊಡಗಿನಲ್ಲಿ ತುಂಬ ನಡೀತಾ ಇದೆ. ನಾವು ಏನೇ ಒಂದು ಮಾಡಿದರೂ ಸಮೇತ ನಮಗೆ ನ್ಯಾಯವನ್ನು ಸಿಗೋದೇ ಇಲ್ಲ. ಏನು ಈ ಪಕ್ಷಾತೀತವಾಗಿ ಇದು ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ ಸರ್. ನಾವು ನ್ಯಾಯ ಕೇಳಬೇಕಂದ್ರೆ ಹೇಗೆ ಕೇಳೋದು ಅಂತಲೇ ಗೊತ್ತಾಗೋದಿಲ್ಲ. ಎಲ್ಲಿ ಹೋದರೂ ಸಮೇತ ನಮಗೆ ಹಿನ್ನಡೆನೇ ಹೊರತು ನಮಗೆ ಯಾವ ಇದರಲ್ಲೂ ಇಲ್ಲ. ಆವಾಗ ಬೇರೆ ಒಂದು ಇದರಲ್ಲಿ ಆಯಿತು, ಆವಾಗಲೂ ಅಷ್ಟೇ ನಮಗೆ ಯಾವ ನ್ಯಾಯ ಸಿಕ್ಕಲಿಲ್ಲ, ಸಿಗೋದು ಇಲ್ಲ ಅಂತ ಅನ್ನೋ ನಂಬಿಕೆ ಇದೆ. ಆದರೆ ಇದರಲ್ಲಿ ಮಾತ್ರ ಸಿಗಲೇಬೇಕು ಅನ್ನೋ ದೃಢ ನಿರ್ಧಾರದಲ್ಲಿ ನಾವೆಲ್ಲ ಇದ್ದೀವಿ. ವಿನಯ್ ಅವರು ಇನ್ನೂ ಸಣ್ಣ ವಯಸ್ಸು, ಚಿಕ್ಕ ಮಗು ಇದೆ, ಇನ್ನು ಭಾಳ ತುಂಬ ವರ್ಷ ಬದುಕಬೇಕಾಗುತ್ತೆ. ಹೌದು, ಅವರ ಅಮ್ಮನನ್ನು ನೋಡಿ, ಅವ್ರ ಅಮ್ಮನ ಜೊತೆ 2 ತಿಂಗಳಿಂದ ಮಾತಾಡಿಲ್ಲ ಅಂದರೆ ಹೇಗೆ ಇರ್ಬೋದು ಹೇಳಿ? ಅವರು ಮಾನ ಮರ್ಯಾದೆಗೋಸ್ಕರ ಅಂಜಿದ್ದಾರೆ. ಅವರು ಈ ಥರ ಏನಾದರೂ ಇನ್ನೂ ಬೇರೆ ಬೇರೆ ಕೇಸ್ಗಳನ್ನೆಲ್ಲ ಹಾಕ್ತಾರೆ ಅನ್ನೋ ರೂಮರ್, ನಮಗೆ ಗೊತ್ತಿಲ್ಲ. ಅಂದರೆ ಹೋದ್ಮೇಲೆ ಅದೆಲ್ಲ ಗೊತ್ತಾಗಿರೋದು. ಹಾಗೆಲ್ಲ ಹಾಕಿದರೆ ಹೇಗೆ ಜೀವನ ಅನ್ನೊಂದು ರೀತಿಯಲ್ಲಿ ಅವರು ಹಂಗೆ ಮಾಡ್ಕೊಂಡಿದ್ದಾರೆ. ಮಾಡ್ಕೋಬಾರ್ದು, ಇದ್ದು ನಾವು ಜಯಿಸಬೇಕಿತ್ತು, ಏನು ಮಾಡೋಕ್ಕಾಗೋದಿಲ್ಲ. ವಿನಯ್ ಅವರ ಸಾವಿಗೆ ಯಾರು ಹೊಣೆ? ಈಗ ಇನ್ನೂ ಭಾಳ ಸಣ್ಣ ವಯಸ್ಸಿನ ಒಬ್ಬ ಯುವಕ ಮೃತಪಟ್ಟಿದ್ದಾರೆ. ಇದಕ್ಕೆ ಯಾವ ರೀತಿ ನ್ಯಾಯ ಸಿಗಬೇಕು ಅಂತ? ನೇರ ಸರ್ಕಾರನೇ ಹೊಣೆ ಸರ್. ಇದಕ್ಕೆ ಬೈ ಫೋರ್ಸ್